ಫೈಂಡಿಗೂ ಮತ್ತು ಸರ್ಚ್ಗಿರುವಂಥ ಡಿಫ್ರೆನ್ಸ್ ಏನು ಅಂತ. ಎಕ್ಸಾಂಪಲ್ಗೆ ಎಲ್ ಅನ್ನುವಂಥ ಲೆಟರು ಎಷ್ಟನೇ ಪೊಸಿಷನಲ್ಲಿದೆ ಅಂತ ತಿಳ್ಕೊಬೇಕು. ಸರ್ಚ್ ಫಂಕ್ಷನ್ ಯೂಸ್ ಮಾಡಿ ವಾಟ್ ಐ ವಾಂಟ್ ಟು ಫೈಂಡ್ ಎಲ್ ರೆಫರೆನ್ಸ್ ಕೊಡ್ತಾ ಇಲ್ಲಿ ಕಾಮ ಈ ಟೆಕ್ಸ್ಟಲ್ಲಿ ನನಗೆ ಫೈಂಡ್ ಮಾಡಬೇಕು, ಕ್ಲೋಸ್ ಬ್ರಾಕೆಟ್ ಎಂಟರ್. ನಿಮಗೆ ಪೊಸಿಷನ್ 5 ಅಂತ ಬರ್ತಾ ಇದೆ. ಬಟ್ ಫೈಂಡ್ ಫಂಕ್ಷನ್ ಯೂಸ್ ಮಾಡಿದ್ರೆ ಸೇಮ್ ಎಲ್ ಅನ್ನೋ ಪೊಸಿಷನ್ಗೆ ತಿಳ್ಕೊಳ್ಳೋದಕ್ಕೆ ಇಸ್ ಈಕ್ವಲ್ಸ್ ಟು ಫೈಂಡ್ ವಾಟ್ ಐ ವಾಂಟ್ ಟು ಫೈಂಡ್ ಫಾರ್ ಎಲ್ ಕಾಮ ವೇರ್ ಇನ್ ದಿಸ್ ಟೆಕ್ಸ್ಟ್ ಕ್ಲೋಸ್ ಬ್ರಾಕೆಟ್ ಎಂಟರ್. ಯಾಕೆ ಇಲ್ಲಿ 17 ಯಾಕೆ ಇಲ್ಲಿ 5 ಬರ್ತಾ ಇದೆ ಸೇಮ್ ಲೆಟರ್ಗೆ ಅಂತಂದರೆ ಬಿಕಾಸ್ ಸರ್ಚ್ ಅನ್ನೋದು ಕೇಸ್ ಸೆನ್ಸಿಟಿವ್ ಅಲ್ಲ. ಇಲ್ಲಿ ನೋಡಿ ಎಕ್ಸೆಲ್ಲಲ್ಲಿ ಎಲ್ ಅನ್ನೋದು ಸ್ಮಾಲ್ ಲೆಟರ್ ಇದೆ. ಈವೊಂದು ನಾನು ಎಲ್ ಕ್ಯಾಪಿಟಲ್ ಲೆಟರ್ ಕೊಟ್ಟಿದ್ರು ಕೂಡ ಇಲ್ಲಿ ಸ್ಮಾಲ್ ಲೆಟರ್ ಎಲ್ದು ಪೊಸಿಷನ್ ನೋಡಿಸಿದೆ. ಫೈಂಡ್ ಅನ್ನೋದು ಕೇಸ್ ಸೆನ್ಸಿಟಿವ್ ಬಿಕಾಸ್ ಕ್ಯಾಪಿಟಲ್ ಲೆಟರ್ ಎಲ್ ಅನ್ನೋದು ಲರ್ನಲ್ಲಿದೆ, ಇದು 17th ಪೊಸಿಷನಲ್ಲಿದೆ, ಅದಕ್ಕೋಸ್ಕರ ಅದು 17 ಬರ್ತದೆ. ಇನ್ ಕೇಸ್ ನಾನು ಇದನ್ನು ಎಲ್ ಸ್ಮಾಲ್ ಲೆಟರ್ ಎಲ್ ಕೊಟ್ಟರೆ ಎರಡೂ ಕೂಡ 5 ಬರುತ್ತೆ ಬಿಕಾಸ್ ಫೈಂಡ್ ಅನ್ನೋದು ಕೇಸ್ ಸೆನ್ಸಿಟಿವ್, ಸರ್ಚ್ ಅನ್ನೋದು ಕೇಸ್ ಸೆನ್ಸಿಟಿವ್ ಅಲ್ಲ. ಥ್ಯಾಂಕ್ ಯು.